ಹಾಯ್ ಫ್ರೆಂಡ್ಸ್, ಪಾರು ಕನ್ನಡ ಮನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈಗ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಇಷ್ಟು ಈಸಿ ಅಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಮನೆಯಲ್ಲೇ ಮಾಡ್ಕೋಬೋದು. ಆಗ್ತಾನೆ ಸೊಪ್ಪು ತಂದಿರೋದು ಬಿಡಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಬಿಡಿಸ್ಬೇಕು. ಆಗ್ತಾನೆ ತಂದಿರೋ ಸೊಪ್ಪಾದರೆ ಚೆನ್ನಾಗಿರುತ್ತೆ. 1-2 ದಿನ ಮಾಡಿದ್ರೆ ಒಂಥರ ಬಟ್ಟೆ ಥರ ಆಗ್ತೈತಿ ಬೇಯಿಸಿದ್ರೆ. ಅದರಿಂದ ನೋಡಿರಿ, ಬಿಡಿಸ್ಕೊಂಡು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಪುಡಿ 1 ಸ್ಪೂನು, ಖಾರದ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ 1 ಸ್ಪೂನು, ಹಸಿಮೆಣ್ಸಿನ್ಕಾಯಿ 4, ಒಂದು 10 ಮೆಣಸು, ಜೀರಿಗೆ 1 ಸ್ಪೂನು, ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ದೊಡ್ಡ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮೊಟೊ ಹಣ್ಣು. ಈಗ ನೋಡಿರಿ, 1 ಇಡೀ ಬೇಳೆ, 1 ಇಡೀ ಹೆಸ್ರು ಕಾಳು ಹಾಕಿದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ 1 ಟೊಮೊಟೊ ಹಾಕೋಣ. ಟೊಮೊಟೊ ಬೇಯಿಸಿದ್ರೆ ಸಾಂಬಾರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಬೆಂದಿದೆ. ಸೈಡಿಗೆ ತೆಗೆದಿಕ್ತಾನೆ. ಬೇಳೆನೂ ಅದು ರುಬ್ಕೋಬೇಕು ಸಾಂಬಾರಲ್ಲಿ. ಸೈಡಿಗೆ ತೆಗೆದಿಕ್ತಾಯಿದ್ದೀನಿ. ಈಗ ಬೇಳೆಗೆ ನಾವು ಸೊಪ್ಪು ಹಾಕೋಣ. ತೊಳೆದಿಟ್ಕೊಂಡಿರೋ ಸೊಪ್ಪು ಈಗ ಹಾಕಬೇಕು. ಬೆಂದಿದೆ ಬೇಳೆ. ಈಗ ಇದು ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ, ಬೇಳೆ ಬೆಂದ ಮೇಲೆ ಈ ಸೊಪ್ಪು ಹಾಕಬೇಕು. ತಕ್ಷಣ ಅದು ಇದು 2 ಜೊತೆಗೆ ಹಾಕ್ಬಿಟ್ರೆ ಒಂಥರ ವಿಸ್ ಆಗುತ್ತೆ. ಅದರಿಂದ ಒಂದು ಅರ್ಧ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿರಿ, ಸ್ವಲ್ಪ ಐತೆ, ಮುಚ್ಚಿಡ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಬೆಂದಿದೆ. ಈಗ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಸೊಪ್ಪು ನೀರು ಒಂದು ಕಡೆ, ಸೊಪ್ಪು ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಸೊಪ್ಪು ಒಂದು ಕಡೆ, ಸೊಪ್ಪು ನೀರು ಒಂದು ಕಡೆ ತೆಗೆದಿಟ್ಕೊಂಡು ಈಗ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅಲ್ಲಾಡಿಸ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ತೆಗೆದಿಟ್ಕೋಬೇಕೀಗ. ಆಮೇಲೆ ಸಾಂಬಾರು ರುಬ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, 1 ಟೊಮೊಟೊ ಬೇಯಿಸ್ಕೊಂಡಿರೋದು, ಸಾಂಬಾರು ಪುಡಿ, ಖಾರದ ಪುಡಿ ಇದೆಲ್ಲ ಹಾಕಿ ಹುರಿದು ಇದೆಲ್ಲ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಸ್ವಲ್ಪ ತೆಂಗಿನಕಾಯಿ ಆದರೆ ಸಾಕು. ಈಗ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಕ್ಕೆ ಈಗ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಈಗ ರುಬ್ಕೊಳ್ಳೋಣ. ರುಬ್ಬಿ ಈಗ ಸೊಪ್ಪು ನೀರು ಇರುತ್ತಲ್ಲ ಅದರಲ್ಲಿ ಹಾಕೋಬೇಕು. ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ಕಾಯ್ಸೋಕ್ಕಿಡೋಣ. ಸ್ಟವ್ ಹಚ್ಚಿ ಕಾಯ್ಸೋಕ್ಕಿಡೋಣ. ಕಾಯಿಸಿದಾದ್ಮೇಲೆ ನೋಡಿರಿ, ಈ ರೀತಿ ರೆಡಿ ಆಗುತ್ತೆ ಸಾಂಬಾರು ಸೊಪ್ಪು. ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಮರೆಯೋಕ್ಕಾಗಲ್ಲ ಜನ್ಮದಲ್ಲಿ, ಆ ಥರ ಇರುತ್ತೆ.